ಹಾಗಂತ ನಾವು ಅಷ್ಟೆಲ್ಲ ತಯಾರಿ ಕಾರಣ ಅಂತ ಹೇಳಿದ್ರೆ ಕೋಡಿ ಅವರು, ಅವ್ರದೊಂದು ಭಯ ಇತ್ತು. ಮತ್ತೆ ಪುರುಸೋದೆಲ್ಲ ಆಟ ಕಾಣಿ ಅಂತ ಹೇಳಿ ಹೇಳ್ತಾ ಇದ್ರು. ಅದ್ರ ಅದು ಹೇಳಿದ್ರೆ ನಮ್ಗೆ ಅನುಕೂಲ ಆಯ್ತು. ಅಂದ್ರೆ ನೀವು ರಾತ್ರಿ ನಿಮ್ದು ಸಣ್ಣ ಸಣ್ಣ ಪಾರ್ಟ್ ಆಟ ನೋಡಿ. ಯಾಕಂತ ಹೇಳಿದ್ರೆ ಅದೊಂದು ಸಣ್ಣದೊಂದು ಕತೆ ಅಂತ ಹೇಳಿದ್ರೆ, ಈ ಮಹೇಶ್ ಶೆಟ್ಟಿ ಹಿಲಿಯಣ್ಣ ಅಂತ ಹೇಳಿ ಒಂದು ಮೊಬೈಲ್ ತಗೊಂಡಿದ್ದ. ಆ ಮೊಬೈಲ್ ಇಂದ ನನ್ನ ಮೊಬೈಲ್ಗೆ ಸಣ್ಣ ಕೀಪ್ಯಾಡ್ ಸೆಟ್, ಸಣ್ಣ ಸೆಟ್ ನಮ್ ದೊಡ್ಡ ಅದರಿಂದ ಅಂದ್ರೆ ತಾಯಿಯ ನೋಡಿದ ನೆನ್ಪುಂಟು? ಇಲ್ಲ ಇಲ್ಲ ಇಲ್ಲ, ಒಂದ್ ತಿಂಗಳಲ್ಲಿ ಗೊತ್ತಾಗುದಿಲ್ಲ. ಇಲ್ಲ, ನಾನು 1 ವರ್ಷದ ಮಗು ಅಂತ. 1 ವರ್ಷದ ಮಗು, 1 ವರ್ಷದ ಮಗುಗೆ ಅಷ್ಟು ಅಂದಾಜ್ ಆಗುದಿಲ್ಲ. 2-3 ವರ್ಷ ಆದ್ರೆ ಅವಾಗೆಲ್ಲ ಫಟ ಗಿಟ್ಟಲ್ಲ ಎಲ್ಲಿ ಉಂಟು, ತೆಗಿಯೋರು ಯಾರಿದ್ರು. ಆ ಮೇಳದಲ್ಲಿ ಅಲ್ಲಿ ಅವ್ರ ಮನೆಗೆ ಹೋದ್ರಿ? ಅವ್ರ ಮನೆಗೆ ಹೋದೆ. ಕಡೆಗೆ ಹೋಗ್ತಾ ಬರ್ತೇನೆ ನಮ್ಮ ಕಡೆಗೆ ಅವರೇ ನಮ್ಗೆಲ್ಲ ಯಾರು ಎಲ್ಲೆಲ್ಲಿ ಇದ್ದೀರ ಅಂತ ಹೇಳಿದ್ರು. ನಮ್ಮ ಕುಟುಂಬದವ್ರು, ದೊಡ್ಡಮ್ಮ ಚಿಕ್ಕಮ್ಮಲ್ಲಿ ಎಲ್ಲಿ ತಾಯಿ ಸಂಬಂಧ. ಹೌದು, ತಾಯಿ ಸಂಬಂಧ. ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಎಲ್ಲ ಹೋದೆ. ಎಲ್ಲ ಪರಿಚಯ, ಈಗೆಲ್ಲ ತೊಂದ್ರೆ ಇಲ್ಲ, ಎಲ್ಲ ರೀತಿಯಿಂದ ನೋಡಿ. ಆ ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ ಸರ್? ಆ ಮೇಳದಲ್ಲಿ 3 ವರ್ಷ ಇದ್ದೆ. ಏನಿದೆ ನಿತ್ಯವೇಷ ಮಾಡ್ತಾ ಇದ್ದೆ. ಅಲ್ಲಿ ದ್ಯಾವಪ್ಪ ಗಾಣಿಗರ್ ಅಂತ ಹೇಳಿ ಹಾಸ್ಯಗಾರರು ಇದ್ರು. ಅವ್ರು ಸ್ವಲ್ಪ ವಯಸ್ಸಾದವರು. ಮತ್ತೆ ಈ ಕ್ಯಾಂಪಿಂಗ್ ಮ್ಯಾನೇಜರ್ ಅವರೇ. ಅವ್ರು ಏನ್ ಮಾಡ್ತಾ ಇದ್ರು, ಈ ಸಣ್ಣ ಪುಟ್ಟ ಹಾಸ್ಯದ ವೇಷಗಳನ್ನ ನನ್ನ ಹತ್ರ ಮಾಡಂತ ಹೇಳ್ತಾ ಇದ್ರಿ. ಬಾಗಿಲು ದೂತನೋ ಅದು ಇದನ್ನು ಮಾಡೋದು ನಮಗೊಂದು ಕಲಿಯುವ ಆಸೆ ಆಯ್ತು. ಅದನ್ನೆಲ್ಲ ಮಾಡ್ಕೊಂಡು ಹಾಗೆ ಬಂದೆ. ಅಲ್ಲಿಂದ ಸೌಕೂರು ಮೇಳಕ್ಕೆ ಬಂದೆ. ಸೌಕೂರಿಗೆ? ಹೌದು, ಸೌಕೂರಿಗೆ ಬಂದವ ನನಗೆ ಒಡ್ಡಲ್ಗದ ವೇಷ ಸ್ಥಾನ ಕೊಟ್ಟಿದ್ರು. ಒಡ್ಡಲ್ಗ ಮುಂಡಾಸನ ವೇಷ ಅದೆಲ್ಲ ಮಾಡ್ತಿದ್ದೆ. ಅವ ಮಧ್ಯದಲ್ಲಿ ಏನಾಯ್ತು, ನನಗೆ ಒಂಚೂರು ಹಾರ್ಟ್ ಪ್ರಾಬ್ಲಮ್ ಆಯ್ತು. ಕಡೆ 1 ವರ್ಷ ಬ್ಲಾಕ್ ಕಡೆ ಎಂಜಿಯೋಬ್ಲಾಸ್ಟ್ ಮಾಡಿ. ಅದು ಎಷ್ಟು ವರ್ಷ ಆಯ್ತು? ತುಂಬಾ ಅಂದ್ರೆ ಒಂದು 30 ವರ್ಷ 25 ವರ್ಷ ಹಿಂದೆ. ಆ ಟೈಮಲ್ಲಿ ಎಂಜಿಯೋಬ್ಲಾಸ್ಟ್ ಮಾಡಿ ಇಲ್ಲೆಲ್ಲ ಸುಮಾರು ಅದು ಖರ್ಚು ಮಾಡಿದೆ. ಖರ್ಚು ಮಾಡಿ ಆಸ್ಪತ್ರೆ ಎಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ ಮಹೇಶ್ ಮಾಸ್ಟರ್ ಅಮೋಸ್ ಮೇಲರ್ ಒಬ್ರು, ಅವರು ಯಾವಾಗ್ಲೂ ಜಯದೇವ್ಗೆ ಹೋಗ್ತಾ ಇದ್ರು ಬೆಂಗಳೂರಿಗೆ. ಕಡೆಗೆ ನನ್ನ ಅತ್ತೆ ಅವ್ರ ಹತ್ರ ಹೇಳಿದ್ರು, ನಮ್ಮ ಹುಡುಗನ ಒಂದು ಹೀಗಾಗಿದೆ. ನಿಮ್ಗೆ ಲಕ್ಷಣ ಬರ್ತಿತ್ತ? ಏನಾಗ್ತಿತ್ತು? ಇಲ್ಲ, ನನಗೆ ಒಂದ್ಸಲ ಡೊಂಬು ಕಟ್ಟದಾಗ ಆಗೋದು, ಉಸಿರಾಡ್ಲಿಕ್ಕೆ. ಹೌದು, ಅದು ತೊಂದರೆ ಆಗ್ತಾ ಇತ್ತು. ಹೌದು. ಕಡೆಗೆ ಅಲ್ಲಿಂದ ಜಯದೇವ್ ಕರ್ಕೊಂಡು ಹೋದ್ರು. 15 ದಿವಸದೊಳಗೆ ರಿಕವರಿ ಆಗಿ ಮನೆ ಕಳಿಸಿಕೊಟ್ರು. ಹೌದು. ಆಮೇಲೆ ಮತ್ತೆ 1 ವರ್ಷ ಯಕ್ಷಗಾನ ಹೋಗ್ಲಿಲ್ಲ, ಮನೇಲೇ ಇದ್ದೆ. ಆದ್ರೂ ಯಕ್ಷಗಾನ ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದಾರೆ, ತೊಂದ್ರೆ ಇಲ್ಲ. ಈ ಎಣ್ಣೆ ಪಾಶ ಇದೆಲ್ಲ ಹೆಚ್ಚಿನ ತಿನ್ಬೇಡಿ ಅಂದ್ರೆ ಹೇಳಿದ್ರು. ನಾರ್ಮಲ್ ಆಯ್ತು. ಕಡೆಗೆ ಅದರಿಂದ 1 ವರ್ಷ ಮೆಡಿಸಿನ್ ಎಲ್ಲ ಇತ್ತು, ಕಂಟಿನ್ಯೂ ಆಯ್ತು. ಈಗ ಮೆಡಿಸಿನ್ ಏನಿಲ್ಲ. ಆರಾಮದ್ದು. 19 ವರ್ಷ ಸೌಕೂರು ಮೇಳದಲ್ಲಿ ಸುದೀರ್ಘ ಸೇವೆ ಮಾಡಿದೆ. 19 ವರ್ಷ? ಹೌದು. ಹಾಗಂತ ನಾವು ಅಷ್ಟೆಲ್ಲ ತಯಾರಿ ಕಾರಣ ಅಂತ ಹೇಳಿದ್ರೆ ಕೋಡಿ ಅವರು, ಅವ್ರದೊಂದು ಭಯ ಇತ್ತು. ಮತ್ತೆ ಪುರುಸೋದೆಲ್ಲ ಆಟ ಕಾಣಿ ಅಂತ ಹೇಳಿ ಹೇಳ್ತಾ ಇದ್ರು. ಅದ್ರ ಅದು ಹೇಳಿದ್ರೆ ನಮ್ಗೆ ಅನುಕೂಲ ಆಯ್ತು. ಅಂದ್ರೆ ನೀವು ರಾತ್ರಿ ನಿಮ್ದು ಸಣ್ಣ ಸಣ್ಣ ಪಾರ್ಟ್ ಆಟ ನೋಡಿ. ಹೌದು, ಮಲಗಲಿಕ್ಕೆ ಬಿಡುವುದಿಲ್ಲ. ಅವ್ರು ಮ್ಯಾನೇಜರ್ ಆಗಿದ್ರು. ಅವ್ರ ಹೆದರಿಕೆ ಇತ್ತು ನಮ್ಗೆ. ಮತ್ತೆ ಅವರು ಎದುರು ಹೋಗೋ ವೇಷಗಳು ಹಳೆ ಪ್ರಸಂಗ ಆಗ್ಲಿ ಹೊಸ ಪ್ರಸಂಗ ಆಗ್ಲಿ, ಏನು ಸಂಭಾಷಣೆಗಳು ಬರ್ಬೇಕು, ನಾಳೆ ಅದೇ ಬರ್ಬೇಕು. ಇವತ್ತು ಬಂದ ಸಂಭಾಷಣೆಗಳು ಹೊಸ ಪ್ರಸಂಗ ಅವ್ರು ನೆನ್ಪಿಟ್ಕೊಳ್ಬೇಕು. 1-2 ಸಲ ಹೇಳ್ಕೊಡ್ತಾರೆ, ಅದು ಹೇಳ್ಕೊಡ್ತಾರೆ. ಮತ್ತೆ ಕೊಂಡ್ಬಿಟ್ಟು ಹೆದರ್ಸೋರು ಮಾಡ್ತಾರೆ. ರಂಗಸ್ಥಳದಲ್ಲಿ ಹೆದರ್ಸ್ತವ್ರು. ರಂಗಸ್ಥಳ ಆ ಭೀತಿ ಅನ್ನೋದು ನಮ್ಗೆ ಕಲೀಲಿಕ್ಕೆ ಒಂದು ಅನುಕೂಲ ಆಯ್ತು. ಮತ್ತೆ ನೀವು ಹೆಜ್ಜೆ ಕಲ್ತದ ಹೇಗೆ ಸರ್? ಈಗ ನೋಡಿಯೇ ಕಲ್ತದ್ದು. ನೀವು ಫಸ್ಟ್ ಗೆ ಪುರುಷ ವೇಷ ಮಾಡ್ತಿದ್ರಿ ಅಂದ್ರೆ ಇದು ದೊಡ್ಡ ವೇಷ. ಈ ಹಾಸ್ಯಗಾರ ಆಗ್ಲಿಕ್ಕೆ ನಿಮ್ಗೆ ಯಾರು ಪ್ರೇರಣೆ ನೀಡಿದರು? ಕೋಡಿಯವರೇ. ಹೌದು. ಯಾವಾಗ ಸುಳ್ಕೊಂಡ್ ನಾರಾಯಣ ನಾನು ಇದಾಗಿ ಬಂದಲ್ಲ, ದೊಡ್ಡ ವೇಷ ಮಾಡೋದು ಬೇಡ, ಹಾಸ್ಯವೇ ಮಾಡು ಅಂತ ಹೇಳಿ. ಹೌದು, ಕಡಿಮೆ ಆಗ್ತದೆ. ಮತ್ತೆ ಅಷ್ಟೇನು ಆಯಾಸ ಆಗುದಿಲ್ಲ, ಪೆಟ್ಟಾಗುದಿಲ್ಲ. ಅಂದ್ರೆ ಹಾಸ್ಯಕ್ಕೆ ಪ್ರೇರಣೆ ಕೊಟ್ಟವ್ರೆ ಕೋಡಿಯವರು. ಹೌದು. ಅಲ್ಲಿ ಸಣ್ಣ ಪುಟ್ಟ ವೇಷಗಳು, ಪ್ರಧಾನ ವೇಷ ಸುಳ್ಕೋಡ್ ನಾರಾಯಣ ಅಂತ ಅವ್ರು ಇದ್ರು. ಅವ್ರು ಇಲ್ಲದಾಗ ಅವ್ರ ರಜೆ ಆದ್ರೆ ಅವ್ರ ವೇಷ ನಾನ್ ಮಾಡ್ಬೇಕು. ಮತ್ತೆ ಆ ಸಂಭಾಷಣೆಗಳಲ್ಲಿ ಕಲ್ತ್ಕೊಳ್ಬೇಕು. ಅವ್ರ ಎದುರು ಹೋಗುವ ವೇಷಗಳಿಗೆ ಸ್ವಲ್ಪ ಕೋಡಿಯರ ಹಾಸ್ಯಗಾರ ಹೆಚ್ಚಾಗಿ ಕೋಡಿಯರ ಎದುರಿಗೆ ಹೋಗುದು ವೇಷ. ಹಾಗಾಗಿ ಆ ಸಂಭಾಷಣೆಗಳು ಬರ್ಲೇಬೇಕು. 1 ದಿವಸ 2 ದಿವಸ ಸುಧಾರಣೆ ಮಾಡ್ತಾರೆ. ಖಳನಾಯಕ ಮಾಡ್ತೀರಾ? ಹೌದು.
ಮತ್ತೆ ಅವ್ರ ಎದುರು ನಿಂತ್ಕೊಂಡು ಮಾತಾಡೋದು ಕಷ್ಟ. ಹೌದು ದೊಡ್ಡ ಜೀವ ಸರ. ಸಭಾ ಮಾತು ಗಂಭೀರ. ಹಗಲಿ ಹೊರಗೆ ಎಷ್ಟು ಸೋಷಲ್ ಆಗಿರ್ತಾರೋ ರಂಗಸ್ಥಳ ಅಷ್ಟೇ ಸ್ಟ್ರಿಕ್ಟ್ ಅವ್ರು. ರಂಗಸ್ಥಳ ಅಷ್ಟೇ ಇದು. ಏನ್ ಸಂಭಾಷಣೆ ಬರ್ಬೇಕು ಅದು ಬರ್ಲೇಬೇಕು. ಹಾಗೆ ಅಲ್ಲಿ ನೀವು 19 ವರ್ಷ ವರ್ಷ ಅಲ್ಲಿ ಕಲ್ತ್ರಿ ತುಂಬಾ. ಅಲ್ಲೇ ತುಂಬಾ ಕಲ್ತ್ರಿ. ಅಲ್ಲಿ ಏನು ಪ್ರಮುಖ ವಿದೂಷಕರಾಗಿದ್ರ? ಹೌದು. ಸುಳುಗೋಡ್ ನಾರಾಯಣ ಹಾಲಾಡಿ ಮೇಳಕ್ ಹೋದ್ರು ಅವರು. ಹಾಲಾಡಿ ಮೇಳದಿಂದ ಅವ್ರಿಗೆ ಅನಾರೋಗ್ಯ ಆಗಿ ಮನೆಯಲ್ಲ ಇದ್ರ ಕಡೆ ನಾನು ಅಲ್ಲೇ ಪ್ರಧಾನ ಹಾಸ್ಯಗಾರ ನಾನದೇ ಸೌಕೂರ್ನಲ್ಲೇ. ಆಮೇಲೆ ನನಗೆ ಸಹ ಹಾಸ್ಯಗಾರಿಯಾಗಿ ಚಂದ್ರಕುಲಾಲ್ ಅಂತ ಹಾಲಾಡಿ ಅದ ಕಡೆ ನಾನು ಅಲ್ಲಿಂದ ಬಿಟ್ಟೆ. ಅಂದ್ರೆ ಈ 19 ವರ್ಷ ಪಯಣದಲ್ಲಿ ನಿಮ್ಗೆ ಏನಿತ್ತು ಸರ್ ಅಲ್ಲಿ ಒಂದು ಖುಷಿಯ ಘಟನೆ ಅಥವಾ ಕಹಿಯ ಘಟನೆ ಏನಾದ್ರು ಇದೆಯಾ ಅಲ್ಲಿ? ಖುಷಿ ಯಾಕಂತ ಹೇಳಿದ್ರೆ ನಾನೊಬ್ಬ ಎಲ್ಲೋ ಹಳ್ಳಿಯಲ್ಲಿ ಇದ್ದವ. ನಮ್ 4 ಜನ ಗುರುತಿಸುವಾಗ ಆಗಿದ್ದಿದ್ರೆ ಯಕ್ಷಗಾನದಲ್ಲಿ. ಅದ್ರ ಉಳ್ಳೂರು ಶಂಕರ ಯಾರೆಂದು ಗೊತ್ತು? ಸೌಕೂರ್ ಮೇಳದಲ್ಲಿ ಗುರುತಿಸುವಂತ. ಹೌದೌದು, ಸೌಕೂರ್ ಮೇಳದಲ್ಲೇ ಗುರುತಿಸುವಂತ ಆಗಿದೆ. ಯಾಕಂದ್ರೆ ವೇಷಗಳು ಮಾಡಿ ಕಾಣಿಸ್ಕೊಂತಿದ್ದೆ. ಅದಂದ್ರೆ ಕಾಣಿಸ್ಕೊಂಡ್ ಕಾರಣವೂ ಕೋಡಿಯರು ಅಷ್ಟು ಅವಕಾಶ ಕೊಡ್ತಿದ್ರು. ನಮ್ ಬಾಯಿಂದ ಬರ್ಬೇಕಾದ ಶಬ್ದಗಳನ್ನ ಬರ್ಸ್ತಿದ್ರು, ರಂಗಸ್ಥಳದಲ್ಲಿ ಬರ್ಸ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಇವತ್ತಪ್ಪಿ ಆದ್ರು ನಾಳೆ ಆದ್ರು ಇಂಥದ್ ನಾ ಹೇಳಿ ಇಂಥದ್ದು ಹೇಳಕ್ ನೀನು ಹೇಳಿ ತಯಾರು ಮಾಡ್ಕೊಡ್ತೀನಿ. ಅದು ಒಳ್ಳೆ ಅನುಭವ ಅಲ್ಲಿ. ತುಂಬಾ ಹೌದು ಕಲ್ತ್ರಿ. ಆಮೇಲೆ ತುಂಬಾ ಕಲಾವಿದರು ಒಡನಾಟ. ಕೋಡಿ ಶಂಕರಮಣಿಯವರು, ಆಮೇಲೆ ದೇವಪ್ಪ ಗಾಣಿಗರು, ಚಿತ್ತೂರ್ ನಾರಾಯಣ ತಳಿ ಶ್ರೀವೇಶದವರು, ಜೋಗುಗ್ಲಾಲ್ರು, ಕೋಡ ಸುರೇಶಣ್ಣ, ತುಂಬಾ ಜನ ಮಹಿಳೆಯರಿ ಕಲಾವಿದರಲ್ಲ ಒಟ್ಟಿಗೆ ತಿರುಗಾಟ ಮಾಡಿದ್ರಿ. ಹೌದು. ಮತ್ತೆ ಅದ್ರ ನಂತರ ಯಾವ ಮೇಳಕ್ಕೆ ಹೋದ್ರಿ ಸರ್? ಅದ್ರ ಅಲ್ಲಿಂದ ಬಿಟ್ಟು ಸೀದಾ ನೀಲಾವರಕ್ಕೆ ಹೋದೆ. ನೀಲಾವರ ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ? ನೀಲಾವರ 4 ವರ್ಷ ಇದ್ದೆ. ಅಲ್ಲಿ ಯಾರೆಲ್ಲ ಇದ್ರು ಸರ್ ಆ ಮೇಳದಲ್ಲಿ? ಅಲ್ಲಿ ನೀಲಾವರದಲ್ಲಿ ಅವಾಗ ಕುಮಟ ಗಣಪತಿ ನಾಯ್ಕ, ಈಶ್ವರ್ ನಾಯ್ಕ ಮಂಕಿ, ಇವ್ರು ರಾಕೇಶ್ ಮಲ್ಲೆ ಚಂಡೆ ಎಲ್ಲ ಇದ್ರು. ಪ್ರಮುಖ ಹಾಸ್ಯ. ಹೌದು, ಪ್ರಧಾನ ಹಾಸ್ಯ. ಸೌಕೂರು ಮೇಳದಲ್ಲಿ ಇದ್ರಿ 19 ವರ್ಷ. ಅಲ್ಲಿಂದ ಬಿಟ್ಟದ್ದು ಯಾಕೆ ಸರ್? ಅಲ್ಲಿ ಬಿಟ್ಟದ್ದು ಯಾಕಂತ ಹೇಳಿದ್ರೆ ಅದೊಂದು ಸಣ್ಣದೊಂದು ಕತೆ ಅಂತ ಹೇಳಿದ್ರೆ, ಈ ಮಹೇಶ್ ಶೆಟ್ಟಿ ಹಿಲಿಯಣ್ಣ ಅಂತೇಳಿ ಒಂದು ಮೊಬೈಲ್ ತಗೊಂಡಿದ್ದ. ಆ ಮೊಬೈಲ್ ಇಂದ ನನ್ನ ಮೊಬೈಲ್ಗೆ ಸಣ್ಣ ಕೀಪ್ಯಾಡ್ ಸೆಟ್, ಸಣ್ಣ ಸೆಟ್, ನಮ್ ದೊಡ್ಡ ಅದರಿಂದ ನನ್ನ ಮೊಬೈಲ್ಗೆ ಒಂದು ಫೋನ್ ಮಾಡಿದ್ರು. ನೀವು ಮೇಳ ಬಿಡ್ತಾರ, ನಮ್ ಮೇಳಕ್ಕೆ ಬನ್ನಿ ಅಂತೇಳಿ ಫೋನ್. ಅವ್ರ ಮೇಳ ಯಾವ್ದಿತ್ತು? ನೀಲವರ. ಅವ್ರು ಹೇಳಿ ಯಾರಂದ್ರೆ ಅವ್ನು ನಮ್ ಮೇಳದಾಗ ಇದ್ದಾನೆ, ನಮ್ ಮೇಳದಲ್ಲಿ ಇದ್ದಾನೆ. ಅಂದ್ರೆ ನಾನು ಮೇಳಕ್ ಹೋಗುದಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನೀವು ಮೇಳ ಬಿಡ್ತೀರಾ? ಹೌದು ಫೋನ್ ಮಾಡು. ನಾನ್ ಬಂದ್ ನಮ್ ಗುರುಗಳ ಹತ್ರ ಸುರೇಶ್ ಅಣ್ಣ ಹತ್ರ ಹೇಳಿದೆ. ಗೊತ್ತಾಗ್ಲಿಲ್ಲ ನಮ್ಗೆ ಅಷ್ಟಲ್ಲಿ ಇದಿಲ್ಲ ಅವಾಗ. ಇವಾಗ್ಲೂ ನನ್ನ ಹತ್ರ ಇರೋ ಸಣ್ಣ ಮೊಬೈಲ್, ದೊಡ್ಡ ಮೊಬೈಲ್ ಉಂಟು, ಅದ್ರ ಯೂಸ್ ಮಾಡೋದು ಗೊತ್ತಿಲ್ಲ. ನಾ ಸುರೇಶ್ ಅಣ್ಣ ಹತ್ರ ಹೇಳ್ದೆ. ಸುರೇಶ್ ಅಣ್ಣ ಹಿಂಗ್ ಹೇಳ್ತಾ ಇದ್ರು ಮಾರ್ರೆ, ಯಾರನ್ನು ಗೊತ್ತಿಲ್ಲ. ಹೌದೌದು, ಅವ್ರ ಹತ್ರ ಹೇಳ್ದೆ. ನಿಂಗ್ ಬೇರೆ ಹಾಪ್ ಮನ್ಸೈತ ಅಲ್ಲ, ಕಾದ್ರೆ ಒಳ್ಳೆ ಸಂಬಳ ಸಿಕ್ಕರೆ ಯಾಕೆ ಹೋಗ್ಕಾಗ ಮಾರ್ರೆ, ಕಾರಣ ಯಾವ ಮೇಳ ಅಂತಾನೆ ಕೇಳ ಅಂತೇಳಿ. ಕಡೆಗೆ ನಾವು ನೀಲವರ ಮೇಳದ ಮ್ಯಾನೇಜರ್ ಅಂತ ಹೇಳಿ ಕಡೆಗೆ ಇವ್ರ ಹತ್ರ ಹಾಗೆ ಹೇಳಿ, ನೀಲವರ ಮೇಳದ ಮ್ಯಾನೇಜರ್ ಅಂದ್ರಿ. ಅದು ಇದು ಹೊಳಂದೂರು ಸಂಜು ಶೆಟ್ರ್ ಅಂತ ನಮ್ಗೆ ಮಲ್ಲಿವರೆಗೂ ಗೊತ್ತೇ ಇಲ್ಲ. ಹೊಳಂದೂರು ಸಂಜು ಶೆಟ್ರ್ ನೀಲವರ ಮೇಳದ ಮ್ಯಾನೇಜರ್ ಅದು ಗೊತ್ತಿರಲ್ಲ. ಕಡೆಗೆ ಇವ್ರ ಹತ್ರ ಹೇಳಿದೆ, ಕಾರಣ ಯಾರಂದ್ರೆ ಕಡೆ ಸೀದಾ ಡೈರೆಕ್ಟ್ ಯಜಮಾನ್ರ ಮನೆಗೆ ಹೋದೆ. ನಾನು ಕಣಕ ಶೆಟ್ರ್ ಮನೆಗೆ ಹೋದಾಗ ಏನ್ ಬಂದಾಗ ನೀಲವರ ಮೇಳದ ಮ್ಯಾನೇಜರ್ ಫೋನ್ ಮಾಡ್ತಾ ಇದ್ರು, ಮೇಳಕ್ ಬರ್ತೀರಿ ಅಂತ ಕೇಳ್ತಾ ಇದ್ರೆ. ಮೇಳ ಬಿಡ್ತೀರಿ ಹೇಗಣ? ಹೌದು ಬರ್ತಿರಲ್ದ? ಹೌದು. ಆದ್ರೂ ನಾವು ಮಾತುಕತೆ ಆಡಿದ್ರೆ ನಮ್ಮ ಮೇಳ ತಿರುಗಾಟ ಮುಗಿಯೋ ತನಕ ನಾವು ಬರುವುದಿಲ್ಲ, ಮಾತುಕತೆ ಆಡುದಿಲ್ಲ. ಮಾರನೇ ದಿವಸ ನಾನು ಬರ್ತೆ ಅಂತೇಳಿ ಹೇಳಿ ವಾಪಸ್ ಬಂದೆ. ಸುರೇಶ್ ಅಣ್ಣ ಹತ್ರ ಹೇಳಿದೆ, ಹೀಗಾಗಿದೆ ಮಾರ್ರೆ, ಹೋಗಿ ಮಾತಾಡಿ ಬಂದಿದೆ. ಆಯ್ತು ಅಂದ್ರು. ಕಡೆಗೆ ಯಜಮಾನ್ರ ಹತ್ರ ನಾನು ಮೇಳಕ್ಕೆ ಹೋಗುದಿಲ್ಲ, ಏನೋ ಅಂಗಡಿ ಗಿಂಡಿ ಮಾಡ್ಕೊಂಡು ಹಾಗೆ ಸುಲಭ ಬಿಡುದಿಲ್ಲ, ಸುಳ್ಳು ಹೇಳ್ದೆ. ಆಯ್ತು ಮರೆ, ಒಳ್ಳೆ ರೀತಿ ಹೇಳಿ ಆಶೀರ್ವಾದ ಮಾಡಿ ಕಳ್ಸಿದ್ದ. ಅದೇ ಲಾಸ್ಟ್. ಅದ್ಮೇಲೆ ಮತ್ತೆ ಕರೆದ್ರೆ ಸೌಕರ್ ಮೇಳಕ್ಕೆ ಕರೆದ್ರೆ ನೀಲವರ್ಕ್ ಹೋದ್ರಿ? ಅಲ್ಲ ಇವ್ರು ಮಾಡಿದ್ರು, ಮಹೇಶ್ ಶೆಟ್ಟಿ ಅದ್ರ ಅವ ಮಾಡಿದ್. ಮತ್ತೆ ಹೇಳಿರ ಅವರು? ಹೌದು. ಎಂತಕ್ ಮಾಡಿದವ್ರು? ಏನ್ ಗಮ್ಮತ್ ಮಾಡಿದ್, ನಾನ್ ಮೇಳಕ್ ಹೋಗುದಿಲ್ಲ ಅಂತ ಹೇಳ್ತಿದ್ನಲ್ಲ, ಅದಕ್ಕೆ ತಮಾಷೆ ಮಾಡಿದೆ, ಅಂದ್ರೆ ಗುಟ್ಟು ತಿಳ್ಕೊಳ್ಳುವ ಅಂತ ಹೇಳಿ. ನೀವು ಮತ್ತೆ ಸೀರಿಯಸ್ ತಕೊಂಡ್ರಿ? ನಾವು ಸೀರಿಯಸ್ ನೀಲವರ ಮೇಳಕ್ಕೆ ಸೇರಿ ಬಿಟ್ರಿ? ಸೀರಿಯಸ್ ನೀಲವರ ಮೇಳಕ್ಕೆ 4 ವರ್ಷ ಇದ್ರಿ ಅದರಲ್ಲಿ? 4 ವರ್ಷ ನಡೀತು. 4 ವರ್ಷ ನಡೀತು ಸರ್. ಹೌದು. ಅಲ್ಲಿಂದ ಏನಾಯ್ತು, ಅಲ್ಲಿ ದೇವಸ್ಥಾನದ ಬದಲಾವಣೆ ಆಯ್ತು. ಕಡೆಗೆ ಮೇಳ ಬೇರೆ ಅಂತ ಆಯ್ತು.
ಯಜಮಾನ್ರು ಬೇರೆ ಯಾವ ಮೇಳ ಮಾಡಿದ್ರು ಈ ಹಾಲಡಿ ಮೇಳ ತಾರ ಸೆಟ್ರು ಇವ್ರಿಗೆ ನಮ್ಮ ಯಜಮಾನ್ರಿಗೆ ಕೊಟ್ರು. ಅಲ್ಲಿಂದ ಅದೇ ಸೆಟ್ಟನ್ನು ಹಾಲಡಿಗೆ ಬಂದು. ಹೌದು, ಹಾಲಡಿ ಮೇಳದ ಬಗ್ಗೆ ಮುಂದಿನ ಇದರಲ್ಲಿ ಮಾತಾಡೋಣ. ಹೌದು, ಹಾಗೆ ನಾವು ಈಗ ಈ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸೋಣ. ಹಾಗೆ ಒಂದು ಒಂದು ಬಾಲ್ಯ ಜೀವನ ನಿಮ್ದು ಅಲ್ಲ ಸರ್? ಬಾಲ್ಯದಲ್ಲಿ ತಾಯಿನ ಕಳ್ಕೊಂಡ್ರಿ, ಅದೊಂದು ಬಹಳ ದುಃಖ. ಆಟ ಆಡ್ಲಿಕ್ಕೆ ಮಕ್ಳಿಲ್ಲ ಒಟ್ಟಿಗೆ ಅಲ್ಲ ಸರ್? ಅಜ್ಜಿ ಸಾಕಿ, ಹೋಟ್ಲ್ ಕೆಲ್ಸ ಕಷ್ಟ ಅಲ್ಲ ಸರ್? ಹೋಟ್ಲ್ ಕೆಲಸ ಮಾಡಿ ಎಲ್ಲಾ ಕಡೆ ತಿರುಗಿ, ಸೈಕಲ್ ಅಂಗಡಿ ಬೇರೆ ಸಿದ್ದಾಪುರದಲ್ಲಿ ಅಲ್ಲ ಸರ್? ಈಗ ನಮ್ಗೆ ಅವರ ಬಡಸ್ತೀವಿ ಪಾಪ, ಕಷ್ಟ ಅಂತ ಹೇಳಿದ್ರೆ ನಮ್ಗೆ ಬಾರಿ ಬೇಜಾರತ್ತೆ. ಯಾಕಂದ್ರೆ ಕಷ್ಟದಿಂದಲೇ ಮೇಲ್ ಬಂದವು. ಕಷ್ಟ ಅಂತ ಹೇಳಿದ್ರೆ ಬಾರಿ ಬೇಜಾರ. ಅನುಭವಿಸಿದ್ದು ಕಷ್ಟ ಅನುಭವಿಸಿದ್ ನೆನಪಿದೆ. ಹಾಗೆ ಆಗ್ಲಿ ಸರ್. ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ಭಯಂಕರ ಕಷ್ಟ ಅಂತ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ ನಿಮ್ ಮರ್ಸನ್ ಹೇಳಿ ಅಂದ್ರೆ ಗೊತ್ತಾಗ ಅದನ್ನೆಲ್ಲ ಕೊಂಚ ಶಾಲೆಗೆ ಹೋದಿತ್ತು ನಾವು. ಆ ಪರಿಸ್ಥಿತಿ ಓಲಿ ಕೊಡಿ ತಂದ್ಕೊಟ್ಟು 1 ತಿಂಗಳಿಗೆ ಇಲ್ಲ ಹೋಯ್ತದ ಕಷ್ಟ. ಒಲ್ಲ ಶಾಲೆ ಹತ್ರ ಒಲ್ಲ ಹೊಳಕಟ್ಟೆ ಇಟ್ಟು ಬರುದು, ಕಡೆ ಹೋಗಿ ನೋಡುವಾಗ ಅದು ಹೊರದು ಹೋಗಿರುತ್ತೆ. ಮತ್ತೆ ನೋಡುದು ಎಂತ ಜೀವನ ಸರ್ ಅಲ್ಲ ಅಂತ ಹೇಳಿದ್ರೆ. ಈಗ ಅಷ್ಟು ಕಷ್ಟದವ್ರು ಯಾರಿಲ್ಲ ಸರ್? ಇಲ್ಲ ಅದು ಅಲ್ವಾ? ಆತರ ನಾನು ಇತರ ಅಂದ್ರೆ ಅಷ್ಟು ಕಷ್ಟ ಅಂತ ಯಾರಿಗಿಲ್ಲ. ದುಡಿಮೆ ಇದೆ, ಮಾಡ್ತಾ ಇದ್ದಾರೆ ಎಲ್ಲರೂ. ಮತ್ತೆ ಏನಾರು ಒಂದು ಆಗ್ತದೆ, ಉದ್ಯೋಗ ಇದೆ. ಈಗ ಏನೋ ಸಿಗ್ತಾ ಇದೆ, ಸ್ವಯಂ ಉದ್ಯೋಗ ಮಾಡೋರು ಜಾಸ್ತಿ ಇದ್ದಾರೆ. ಹೌದು ಸರ್. ಮತ್ತೆ ನಿಮ್ಮ ಯಕ್ಷಗಾನ ಕಲಾವಿದ್ರು ಕೂಡ ಬಹಳಷ್ಟು ಜನ ಇದ್ದಾರೆ. ಈಗ ಯಕ್ಷಗಾನ ಕಲಾವಿದರಿಗೆ ಸ್ವಲ್ಪ ತೊಂದ್ರೆ ಇಲ್ಲ, ಸಂಭಾವನೆ ಎಲ್ಲ ಇದೆ. ಆದ್ರೆ ನಿಮ್ಮ ಈ ಜೀವನ ಬಹಳ ಕಷ್ಟದ್ದು. ಕಷ್ಟದ್ದು ಅಂದ್ರೆ ತಾಯಿ ಬೇಕು ಸರ್, ನಿಜವಾಗಿ. ತಾಯಿ ಇಲ್ಲದ ಜೀವನ ಬಹಳ ಅಲ್ಲ ಹೇಳುದು. ಒಂದ್ ತಾಯಿ ತಂದೆ ಯಾರೋ ಒಬ್ರಾರು ಇರ್ಬೇಕು. ನಿಮ್ ತಂದೆ ಇದ್ರು ಬಿಡಿ, ತಾಯಿ ಪ್ರೀತಿ ಬಾಲ್ಯದಲ್ಲಿ ಕಳ್ಕೊಂಡ್ಬಿಟ್ರಿ. ಆಗ್ಲಿ ಸರ್, ಆಗ್ಲಿ. ಹಾಗೆ ನಿಮ್ಮ ಮುಂದಿನ ಪಯಣವನ್ನ ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ ಸರ್. ಹಾಗೆ ನಿಮ್ಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಶಂಕರ ಉಳ್ಳೂರು ಸರ್ ಅವರ ಬಾಲ್ಯ ಜೀವನ, ಅದೇ ರೀತಿ ತಂದೆ ತಾಯಿಯರ ಬಗ್ಗೆ, ಹಾಗೆ ಅವರು ಸೇರಿದ ಪ್ರಥಮ ಮೇಳಗಳು, ಅದೇ ದ್ವಿತೀಯ ಮೇಳಗಳು, ಹೀಗೆ ಹಲವಾರು ವರ್ಷಗಳ ಕಾಲ ಅವರು ಸೌಕೂರು ಮೇಳದಲ್ಲಿ 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ತದನಂತರ ಅವರು ನೀಲಾವರ ಮೇಳದಲ್ಲಿ ಹೋಗಿ ಅಲ್ಲೂ ಸೇವೆ ಸಲ್ಲಿಸಿದ್ರು. ಹಾಗೆ ಹೋಟ್ಲಲ್ಲಿ, ಹಾಗೆ ಸೈಕಲ್ ರಿಪೇರಿ ಮಾಡ್ಕೊಂಡು, ಅವರು ದಿನಸಿ ಅಂಗಡಿಯಲ್ಲಿ ಹೀಗೆಲ್ಲ ಕೆಲಸ ಮಾಡಿ ಬಹಳಷ್ಟು ಕಷ್ಟ ಅನುಭವಿಸಿ ಈಗ ಒಂದು ಉತ್ತಮ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅವರ ಮುಂದಿನ ಸಾಧನೆ ಏನಾಗಿತ್ತು ಅನ್ನೋದನ್ನ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಗೆ ತಿಳಿಸ್ಲಿಕ್ಕಿದ್ದೇವೆ. ಹಾಗೆ ವೀಕ್ಷಿಸಿ ತಮ್ಗೆಲ್ಲರಿಗೂ ಪ್ರೀತಿ ಧನ್ಯವಾದ ತಿಳಿಸುತ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನಮಸ್ಕಾರ.